ಕರ್ನಾಟಕ ಕೇರಳ ನಡುವೆ ಈಗ ಭಾಷಾ ಸಮರ ಶುರುವಾಗಿದೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯನವರು ಪತ್ರ ಬರೀತಾ ಇದ್ದಂತೆ ಪಿಣರಾಯಿ ರಿಯಾಕ್ಷನ್ ಮಾಡಿದ್ದಾರೆ. ಅದಕ್ಕೆ ಭಾಷಾ ಸಮರ ಇದೇನು ಹೊಸದೇನಲ್ಲ. ಕರ್ನಾಟಕ ಮತ್ತು ಕೇರಳ ನಡುವೆ ಈಗ ಪಿಣರಾಯಿ ವಿಜಯನ್ಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ಅದಕ್ಕೆ ಪಿಣರಾಯಿ ವಿಜಯನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಭಾಷೆಯನ್ನ ಹೇರಿಕೆ ಮಾಡಿಲ್ಲ, ಭಾಷಾ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ರಕ್ಷಿಸಲಾಗಿದೆ. ಕನ್ನಡ ಭಾಷಿಕರು ಸಚಿವಾಲಯದಲ್ಲಿ ಮಾತೃಭಾಷೆ ಬಳಸಬಹುದು. ಕಚೇರಿಗಳೊಂದಿಗೆ ಅಧಿಕೃತ ಪತ್ರ ವ್ಯವಹಾರಕ್ಕೆ ಮಾತೃಭಾಷೆ ಬಳಸಬಹುದು. ಉತ್ತರಗಳನ್ನ ಅದೇ ಭಾಷೆಗಳಲ್ಲಿ ನೀಡಲಾಗುತ್ತೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಹೆಂಗಾಗ್ಬಿಟ್ಟಿತ್ತು ಅಂತ ಅಂದ್ರೆ, ಗಡಿಯಲ್ಲಿರುವಂತ ಕನ್ನಡಿಗರು, ಕೇರಳ ಅಥವಾ ಕರ್ನಾಟಕ ಗಡಿಯನ್ನು ಹಂಚಿಕೊಂಡು ಕೇರಳ ರಾಜ್ಯಕ್ಕೆ ಸೇರಿದಂತ ಕನ್ನಡಿಗರಿದಾರಲ್ಲ, ಅವರಿಗೆ ಸಹಜವಾಗಿ ಕೇರಳ ಭಾಷೆ ಬರಲ್ಲ, ಮಲಯಾಳಂ ಬರಲ್ಲ. ಸೊ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಅನ್ನೋದು ಅವರ ಹಕ್ಕೊತ್ತಾಯ ಆಗಿತ್ತು. ಬಟ್ ಕೇರಳ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಕಚೇರಿಗಳಲ್ಲಾಗಿರ್ಬೋದು, ಬ್ಯಾಂಕ್ಗಳಲ್ಲಾಗಿರ್ಬೋದು, ಇದು ಬಹಳ ತೀರಾ ಸಮಸ್ಯೆ ಆಗ್ಬಿಡ್ತಾ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಆರೋಪ ಇತ್ತು. ಸೊ ಈಗ ನೋಡಿದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೇರಳಕ್ಕೆ ಅಥವಾ ಕೇರಳ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ. ಹೌದಾ ಅಂತ ಕೇಳ್ತಾರೆ ಪ್ರಶ್ನೆಯನ್ನು. ಅದಕ್ಕೆ ಪಿಣರಾಯಿ ವಿಜಯನ್ ಅವರು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಭಾಷೆಯನ್ನ ಹೇರಿಕೆ ಮಾಡಿಲ್ಲ, ಜೊತೆಗೆ ಭಾಷಾ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡಲಾಗಿದೆ. ಭಾಷಾ ಸ್ವಾತಂತ್ರ್ಯ ಅನ್ನೋದು ಎಲ್ಲ ಕಡೆ ಅದು ಇರಲೇಬೇಕು, ಪ್ರತಿಯೊಬ್ಬರಿಗೂ ಇರಲೇಬೇಕು. ಈಗ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದು ನೆಲೆಸ್ತಾ ಇದ್ದಾರೆ, ಆಂಧ್ರ ಪ್ರದೇಶದಿಂದ ಕರ್ನಾಟಕದಲ್ಲಿ ಜನ ಬಂದಿದ್ದಾರೆ ಅಂತ ಅಂದರೆ ಅವರಿಗೆ ನಾವಿಲ್ಲ, ಕನ್ನಡ ಮಾತಾಡಲೇಬೇಕು, ನೀವು ತೆಲುಗು ತಮಿಳು ಮಾತಾಡಂಗೆ ಇಲ್ಲ ಅಂತ ಅಂದರೆ ಅವರ ಹಕ್ಕನ್ನು ನಾವು ಕಿತ್ಕೊಂಡಂಗಾಗುತ್ತೆ. ಸೊ ಅದೆಲ್ಲ ಮಾಡಂಗಿಲ್ಲ. ಸೊ ಅದೇ ರೀತಿಯಾಗಿ ನಮ್ಮ ಕನ್ನಡಿಗರು, ಗಡಿಯನ್ನು ಹಂಚ್ಕೊಂಡಿರುವಂಥ ಅಥವಾ ಕೇರಳಕ್ಕೆ ಸೇರಿರುವಂಥ ನಮ್ಮ ಕನ್ನಡಿಗರು ಕೇರಳದಲ್ಲಿದ್ದಾರೆ, ಕೇರಳಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ ಅಂತ ಅಂದ ತಕ್ಷಣ ಅವರ ಮಾತೃಭಾಷೆಯನ್ನು ಹೆಂಗೆ ಬಿಡೋದಕ್ಕೆ ಸಾಧ್ಯ ಆಗುತ್ತೆ? ಸೊ ನೀವು ಮಲಯಾಳಮೇ ಮಾತಾಡಬೇಕು, ಕನ್ನಡ ಮಾತಾಡಂಗಿಲ್ಲ, ಕನ್ನಡದಲ್ಲಿ ವ್ಯವಹರಿಸಂಗಿಲ್ಲ, ಮಲಯಾಳಂನಲ್ಲೇ ವ್ಯವಹರಿಸಬೇಕು, ಇದು ತಪ್ಪು. ಸೊ ಇದೆಲ್ಲ ಆಗಂಗಿಲ್ಲ. ಸೊ ಹಂಗಾಗಿನೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಆರೋಪ ಕೇಳಿ ಬಂದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕೇರಳಕ್ಕೆ ಪತ್ರ ಬರೀತಾರೆ. ಅದಕ್ಕೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಭಾಷಾ ಸ್ವಾತಂತ್ರ್ಯವನ್ನ ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಾ ಇದೆ, ಭಾಷೆಯನ್ನ ಹೇರಿಕೆ ಮಾಡಿಲ್ಲ. ಕನ್ನಡ ಭಾಷಿಕರು ಸಚಿವಾಲಯದಲ್ಲಿ ಮಾತೃಭಾಷೆ ಬಳಸಬಹುದು. ಕಚೇರಿಗಳೊಂದಿಗೆ ಅಧಿಕೃತ ಪತ್ರ ವ್ಯವಹಾರಕ್ಕೆ ಮಾತೃಭಾಷೆಯನ್ನ ಬಳಸಬಹುದು. ಉತ್ತರಗಳನ್ನು ಕೂಡ ಅದೇ ಭಾಷೆಗಳಲ್ಲಿ ನೀಡಲಾಗುತ್ತೆ ಅಂತ ಹೇಳಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.